ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಬಹಳ ಕಡೆ ಕನ್ನಡ ಎಕ್ಸಾಮ್ ಮುಗಿದೋಗಿದೆ. ಆದರೂ ಕೂಡ ಇನ್ನೂ ಕೆಲವೊಂದು ಜಿಲ್ಲೆಗಳಲ್ಲಿ ಕನ್ನಡ ಎಕ್ಸಾಮ್ ಉಳ್ಕೊಂಡಿದೆ ಸರ್. ಆದರೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೇಳ್ತಾ ಇದ್ದೀರಾ. ಈ ಒಂದು ವಿಡಿಯೋ ನಿಮಗಾಗಿ, ನಮ್ಮ ದ್ವಿತೀಯ PUCಯ ಕನ್ನಡ ಮಕ್ಕಳಿಗಾಗಿ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ನಮ್ಮ ಗುರು ಕಿರಣ್ ಅವರಿಗೆ ಧನ್ಯವಾದಗಳು. ನಂತರದಲ್ಲಿ ಧನುಷ್ ಬಿ ಅವರಿಗೆ ಧನ್ಯವಾದಗಳು, ಸುಜಾತ ನಟರಾಜ್ ಅವರಿಗೆ ಧನ್ಯವಾದಗಳು, ಧನುಶ್ರೀ ಅವರಿಗೆ ಧನ್ಯವಾದಗಳು, ಕೆಲ್ವಿನ್ ಅವರಿಗೆ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ಎಲ್ಲರಿಗೂ ಕೂಡ ದೇವರು ಸದಾ ಸಂತೋಷವಾಗಿ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸೀತೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಬಸವಣ್ಣನವರ ವಚನಗಳ ಅಂಕಿತನಾಮ ಯಾವುದು ಅಂತ ಇದೆ. ಇದಕ್ಕೆ ಕೂಡಲ ಸಂಗಮ ದೇವ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ವಲ್ಲಭಯ ಬರವೇನು ಮುಖದಲ್ಲಿ ತಳ್ಳನವೇ ತಲೆ ದೊರುತಿದೆ ತಳು ಮಿಲ್ಲದು ಸುರಿರುಳೇಕೆ ಬಂದೆ ಲತಾಂಗಿ ಹೇಳೆಂದು. ಈ ಪದ್ಯ ಭಾಗದಲ್ಲಿ ಹೀಗೆಂದು ದ್ರೌಪದಿ ಪ್ರಶ್ನಿಸಿದವರು ಯಾರು? ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಬಂದು ಭೀಮ ಆಗಿರುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳ ಏನಾದರೂ ತಪ್ಪು ಉತ್ತರಗಳು ಕಂಡು ಬಂದಲ್ಲಿ ಕಮೆಂಟ್ ಮುಖಾಂತರ ತಿದ್ದಿ. ತತ್ವಜ್ಞಾನವನ್ನು ಕೇಳಿದವರು ಯಾರು ಅಂತಿದೆ. 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದುರ್ಜನರು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5 ಯಾವುದಕ್ಕೆ ಸೆಳೆವಿದೆ ಎಂದು ಕವಿ ಹೇಳುತ್ತಾರೆ ಅಂತ ಇದೆ. ಕವಿ ಯಾವುದಕ್ಕೆ ಹೇಳ್ತಾರೆ ಅಂತ ಹೇಳಿದರೆ 5ನೆಯ ಪ್ರಶ್ನೆಗೆ ಅದು ನಮ್ಮ ಪ್ರಕಾರ ನದಿ ಅಂತ ಬರಬೇಕು. ಎಲ್ಲೂ ಇಲ್ಲೇ ಇಲ್ಲ. ದಯವಿಟ್ಟು 5ನೆಯ ಪ್ರಶ್ನೆ ಏನು ಗ್ರೇಸ್ ಮಾರ್ಕ್ಸು ಅಥವಾ ರೈಟ್ ಆನ್ಸರ್ ಇದೆಯೋ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಕ್ವಶನ್ ನಂಬರ್ 6 ಈ ಒಂದು ಪ್ರಶ್ನೆ ಪತ್ರಿಕೆ ಮೈಸೂರು ಜಿಲ್ಲೆದಾಗಿರೋದೆ ಕಣ್ರಿ, ಆಯಿತಾ. ಬನ್ನಿ ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಅದು ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಅಸಹನೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 7 ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ CNR ರಾವ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 8 ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು ಅಂತ ಇದೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಹೆಸರೇನು ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಖಾನ್ ಸಾಹೇಬರು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 10 ಪ್ರೀತಿಯ ವಿದ್ಯಾರ್ಥಿಗಳೇ ಇದಕ್ಕೆ ಫುಲ್ಲು ಓದ್ಕೊಳ್ಳಿ. ಸರಿಯಾದ ಉತ್ತರ ಆನೆಯ ಬಗೆಗೆ ನಿರೂಪಕರಲ್ಲಿರುವ ಸಹಾನುಭೂತಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೋಡ್ರಪ್ಪ 2.5 ನಿಮಿಷದಲ್ಲಿ 10 ಅಂಕದ ಕೀ ಆನ್ಸರ್ಗಳನ್ನು ಹೇಳಿದ್ದೇನೆ ಅಂದರೆ ಎಷ್ಟು ಈಸಿಯಾಗಿ ಇರುತ್ತೆ. ಪೇಪರು ಬರೆದ್ರೆ ಮನಸ್ಸಿದ್ದರೆ ಮಾರ್ಗ ಅಂತ ಅದಕ್ಕೆ ಹೇಳುವಂಥದ್ದು. ಕ್ವಶನ್ ನಂಬರ್ 11 ಬಸವಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಡ್ಯಾಶ್ಡ್ ಸ್ತರವನ್ನು ತಲುಪತೊಡಗಿತು ಅಂತ ಇದೆ. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಮಾನಸಿಕ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 12 ಇಡೀ ವಾಲ್ಫೇರ್ ಡ್ಯಾಶ್ ಹೊದ್ದು ಮಲಗಿದಂತಿದೆ ಅಂತ ಇದೆ. 12ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಹಸಿರು ಕಂಬಳಿ ಹೊತ್ತು ಮಲಗಿದಂತಿದೆ ಅಂತ. ಕ್ವಶನ್ ನಂಬರ್ 13 ಆ ಅದೃಷ್ಟವನ್ನೇ ಅವಲಂಬಿಸಿ ಬದುಕನ್ನು ಹೊರಟವರು ಡ್ಯಾಶ್ ಆಗುತ್ತಾರೆ ಅಂತ ಇದೆ. ಜೂಜುಕೋರರು ಆಗುತ್ತಾರೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇಂಗ್ಲೀಷ್ ಮೂಲವಾದ ಶಿಕ್ಷಣ ಡ್ಯಾಶ್ ನೆಟ್ಟ ಗಿಡಗಳಂತೆ ಅಂತ ಇದೆ. ಕುಂಡದಲ್ಲಿ ನೆಟ್ಟ ಗಿಡದಂತೆಗಳಂತೆ ಅಂತ. ಬೆಳ್ಳಿ ಲೋಟ ಡ್ಯಾಶ್ ಕಳೆದುಕೊಂಡಿತು ಅಂತ ಇದೆ. ಬೆಳ್ಳಿ ಲೋಟ ಏನು ಕಳೆದುಕೊಂತಪ್ಪ? ಬೆಳ್ಳಿ ಲೋಟ 15ನೇ ಪ್ರಶ್ನೆಗೆ ಬಣ್ಣ ಗಾಂಭೀರ್ಯ ಕಳೆದುಕೊಂಡಿತ್ತು ಅಂತ. ಈಗ ನಾವು ಹೊಂದಿಸಿ ಬರೆಯಿರಿ ಕಡೆಗೆ ಹೋಗ್ತಾ ಇದ್ದೀವಿ. ನೋಡ್ರೋ ಈಗಲೇ ನಾವು 15 ಮಾರ್ಕ್ಸ್ ಮುಗಿಸಿದ್ವಿ. ಎಷ್ಟು ನಿಮಿಷ? 3.5 ನಿಮಿಷ. ಮನಸ್ಸಿದ್ದರೆ ಮಾರ್ಗ ಕಂಡ್ರು ಖುಷಿಯಾಗಿ ಬರೆದು ಕಲಿತು ಎಲ್ಲ ಮಾಡಿದರೆ ಆಗುತ್ತೆ. ಕನ್ನಡದಲ್ಲಿ ಸ್ಕೋರ್ ಆಗಬೇಕಾ? ಫಸ್ಟು ನಿಮ್ಮ ಪರಿವಿಡಿ ಭಾಗ ಇದೆ ಅಲ್ವಾ, ಅಂದರೆ ಇಂಡೆಕ್ಸ್ ಪಾರ್ಟ್, ಅದನ್ನು ಓದಿದರೆ ಅಲ್ಲೇ 5 ಮಾರ್ಕ್ಸ್ ಬರುತ್ತೆ. ಊರಿಲಿಂಗ ಪೆದ್ದಿ ಅಂತ ಇದೆ. ಊರಿಲಿಂಗ ಪೆದ್ದಿಗೆ ಸರಿಯಾದ ಉತ್ತರ ಬಂದು ಊರಿಲಿಂಗ ಪೆದ್ದಿಯ ವಿಶ್ವೇಶ್ವರ ಅಂತ ಇದೆಯಲ್ವ ಅದು ಸರಿಯಾದ ಉತ್ತರ. ಪುಲಿಗೇರೆ ಸೋಮನಾಥ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸೋಮೇಶ್ವರ ಶತಕ ಅಂತ. ಹಬ್ಬಲಿ ಅವರ ರಸಬಳ್ಳಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಗರತಿಯ ಹಾಡು ಅಂತ. ಪುರಂದರ ದಾಸರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪುರಂದರ ವಿಠಲ ಅನ್ನುವಂಥದ್ದು ರೈಟ್ ಆನ್ಸರ್. ಬೆಳಗು ಜಾವ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಗರತಿಯ ಹಾಡು ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇವೆಲ್ಲ ಕಾಣ್ತಾ ಇದೆಯಲ್ಲೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಚೆನ್ನಾಗಾಗಲಿ ಅಂದ್ಬಿಟ್ಟು ಈಗಾಗಲೇ ನಾವು ದಾವಣಗೆರೆ ಜಿಲ್ಲೆ, ಬೆಂಗಳೂರು ಸೌತು, ಬೆಂಗಳೂರು ನಾರ್ತು, ನಂತರದಲ್ಲಿ ಮೈಸೂರು, ಉಡುಪಿ, ಹೀಗೆ ಹಲವಾರು ಜಿಲ್ಲೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಇದೇ ವರ್ಷದ್ದು ಸರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲ, ಇದೇ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಎಲ್ಲ ಇದು ಪ್ರಶ್ನೆಗಳು ನಿಮ್ಮ ಕ್ವಶನ್ ಪೇಪರಲ್ಲಿ ಬಂದೇ ಬರುತ್ತವೆ. 100% ಫಿಕ್ಸು ಅಂದ್ಕೊಂಡು ತಾವುಗಳು ಪ್ರಿಪೇರ್ ಆಗಬೇಕು. ನಂತರದಲ್ಲಿ ಇದರಲ್ಲಿ ಗ್ರಾಮರ್ ಪಾಠನ ನೋಡೋಣ. ಕಲಿಸ್ತಾ ನಿಮಗೆ ಹೇಳ್ತಾ ಹೋಗ್ತೇನೆ, ಸುಮ್ಮನೆ ಹೇಳೋದ್ರಿಂದ ಉಪಯೋಗವಿಲ್ಲ. ಹಾಗಾಗಿ ಗ್ರಾಮರ್ ಭಾಗ ಬಂತು ಅನಿಸುತ್ತೆ. ಸ್ವಲ್ಪ ಕ್ವಶನ್ಸನ್ನು ನೀವೇ ಓದ್ಕೊಂಡ್ರೆ ಬಹಳ ಒಳ್ಳೆಯದು. ಫಸ್ಟು ಒಂದು 5 ಸೆಕೆಂಡು ತಾವುಗಳು ಓದ್ಕೊಳ್ಳಿ ಕ್ವಶನ್ಸ್ಗಳನ್ನು.
ನೋಡಿ, ಭಾಷಾಭ್ಯಾಸದಲ್ಲಿ ಕೆಳಗಿನ 2 ಪದಗಳಿಗೆ ನಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ. ನಾನಾರ್ಥಕ ಪದ ಅಂತ ಹೇಳಿದರೆ ಸಿನಾನಿಮ್ಸ್ ಅಂತ ಹೇಳ್ತೀವಿ, ಹೌದಲ್ವಾ? ಸಿನಾನಿಮ್ಸ್ ಅಂತ ಹೇಳಿದರೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ. ಸಿನಾನಿಮ್ಸ್ ಹೊಳೆ ಅಂತ ಇದೆ. ಹೊಳೆ ಅಂದರೆ ಏನು? ಶೈನಿಂಗ್ ಅಂತ, ಹೌದಲ್ವಾ? ನಂತರದಲ್ಲಿ ಹದ್ದು ಇದೆ, ನಂತರದಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಅರಿ ಅಂತ ಇದೆ, ಹೌದಾ? ಕ್ವಶನ್ ನಂಬರು 45ರಲ್ಲಿ ಇದ್ದೀವಿ ನಾವು. ಹೊಳೆ ಅಂದರೆ ನದಿ ಅಂತಲೂ ಕೂಡ ಬರುತ್ತೆ, ನೆನಪಿರಲಿ, ಆಯಿತಾ? ನಂತರದಲ್ಲಿ ಕಾಂತಿ ಅಂತ ಬರುತ್ತೆ. ನೆಕ್ಸ್ಟು ಹದ್ದು ಅಂತ ಇದೆ. ಹದ್ದು ಅಂದರೆ ನಾವು ಈಗಲ್ ಅಂತೀವಿ ಇಂಗ್ಲೀಷಲ್ಲಿ, ಅದನ್ನು ಗರುಡ ಅಂತ ಕರಿತೀವಿ. ಅಥವಾ ನಿಯಮ, ಹದ್ದು ಬಸ್ತಲ್ಲಿರಬೇಕು ಅಂದರೆ ನಿಯಮ ಅಂತ. ಅಥವಾ ಅರಿ ಅಂತ ಹೇಳಿದರೆ ಶತ್ರು ಅಂತ, ಅಥವಾ ತಿಳಿದುಕೊಳ್ಳು ಅಂತಲೂ ಕೂಡ ಹೇಳ್ಬೋದು. ಕ್ವಶನ್ ನಂಬರ್ 46, ಕೆಳಗಿನ 2 ಶಬ್ದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ ಅಂತ ಇದೆ. ಗುಣವಾಚಕ ಅಂದರೆ ಭಾಳ ಈಸಿ ಕಂಡ್ರೋ, ಇದನ್ನು ನಾವು ಇಂಗ್ಲೀಷಲ್ಲಿ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ನೋಡಿ ಎಷ್ಟು ನೀಟಾಗಿದೆ. ಕ್ವಶನ್ ನಂಬರ್ 46ಕ್ಕೆ ಏನದು 2 ಗುಣವಾಚಕ ಅಂದರೆ ಹಿತವಚನ ಅಂತ ಇದೆ. ಹಿತ ಅನ್ನೋದೇ ಆನ್ಸರ್ ಇಲ್ಲಿ. ಬೆಳ್ಳಿ ಲೋಟ ಅಂತ ಇದೆ. ಲೋಟ ಎಂಥದ್ದು? ಬೆಳ್ಳಿನೇ ಇಲ್ಲಿ ಉತ್ತರ ಆಗಿರುತ್ತೆ, ಆಯಿತಾ? ಪರದೇಶಿ ಅಂತ ಇದೆ. ಪರ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 47, ಕೆಳಗಿನ 2 ಶಬ್ದಗಳ ವಿಭಕ್ತಿ ಪ್ರತ್ಯಯವನ್ನು ಹೆಸರಿಸಿ ಅಂತ ಇದೆ. 47ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮೊದಲನೆಯದು ಧರೆಯೋಳ್ ಅಂತ ಇದೆ. ಐ ಥಿಂಕ್ ವಿಭಕ್ತಿ ಪ್ರತ್ಯಯ ಇರಬೇಕು, ತಪ್ಪಾದರೆ ದಯವಿಟ್ಟು ತಿದ್ದಿ ಕಂಡ್ರು. ಕುದೂಪನನ್ನು ಅಂತ ಇದೆ, ಇದನ್ನು ನಾವು ದ್ವಿತೀಯ ವಿಭಕ್ತಿ ಅಂತ ಕರಿತೀವಿ, ತಪ್ಪಾದರೆ ತಿದ್ದಿ ಕಂಡ್ರು. ಬಲ್ಲವರಿಂದ ಅಂತ ಇದೆ, ಇದನ್ನು ತೃತೀಯ ವಿಭಕ್ತಿ ಅಂತ ಹೇಳ್ತೇವೆ. ಕ್ವಶನ್ ನಂಬರ್ 48, ಕೆಳಗಿನ 2 ಕ್ರಿಯಾಪದಗಳ ಕಾಲಸೂಚಿಗಳನ್ನು ಬರೆಯಿರಿ ಅಂತ ಇದೆ. ಕ್ರಿಯಾಪದಗಳು ಅಂದರೆ ವರ್ಬ್ಸ್ ಕೊಟ್ಟಿದ್ದಾರೆ. ಕುಣಿಯುವರು ಅಂತ ಇದೆ. ಕುಣಿಯುವವರಿಗೆ ಈಗ ನಾವು ಏನನ್ನಬೇಕು? ಕುಣಿಯುವರು ಅಂದರೆ ಭವಿಷ್ಯತ್ ಕಾಲ, ಅದು. ಹೇಳಿದರು ಅಂತ ಇದೆ, ಇದನ್ನು ನಾವು ಭೂತಕಾಲ ಅಂತ ಹೇಳ್ತೇವೆ. ಕೇಳುತ್ತಾರೆ ಅಂತ ಇದೆ, ವರ್ತಮಾನ ಕಾಲ ಅಂತ ಹೇಳ್ತೀವಿ, ಪ್ರೆಸೆಂಟ್ ಟೆನ್ಸ್ ಅಂತ, ಆಯಿತಾ? ಕ್ವಶನ್ ನಂಬರ್ 49, ಕೆಳಗಿನ 2 ಶಬ್ದಗಳ ತತ್ಸಮ ತದ್ವ ರೂಪವನ್ನು ಬರೆಯಿರಿ ಅಂತ ಇದೆ. 49ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 49 ಅಲ್ವಾ? ಬನ್ನಿ, ಬೀರ ಅಂತ ಇದೆ, ಇದಕ್ಕೆ ವೀರ ಅಂತ ಬರೆದ್ರೆ ಆಯಿತು. ಜೋಗಿ ಅಂತ ಇದೆ, ಇದಕ್ಕೆ ಯೋಗಿ ಅಂತ ಬರೀರಿ. ಪರೀಕ್ಷಿಸು ಅಂತ ಇದೆ, ಇದಕ್ಕೆ ಪರೀಕ್ಷಿಸು ಅಂತ ಬರೀಬೇಕು, ಪರೀಕ್ಷಿಸು ಅಂತ. ನೆಕ್ಸ್ಟ್, ಕೆಳಗಿನ 2 ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ. ದಾರಿದೀಪ ಅಂತ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ತಂದೆ ತಾಯಿಯವರು ಮಾರ್ಗದರ್ಶನ ನನಗೆ ದಾರಿದೀಪವಾಗಿದೆ. ನನ್ನ ತಂದೆ ತಾಯಿಗಳು ಕೊಡುವಂಥ ಮಾರ್ಗದರ್ಶನ ನನಗೆ ದಾರಿದೀಪವಾಗಿದೆ. ತಲೆ ಬಾಗು ಅಂತ ಇದೆ, ಹಿರಿಯರಿಗೆ ಸದಾ ನಾವು ತಲೆಯನ್ನು ಬಾಗಬೇಕು ಅಂತ ಬರೀರಿ. ಮೊರೆ ಹೋಗು ಅಂತ ಇದೆ, ಏನು ಕಷ್ಟ ಬಂದಾಗ ನಾವು ದೇವರಲ್ಲಿ ಮೊರೆ ಹೋಗುತ್ತೇವೆ ಅಂತ, ಹೌದಲ್ವಾ? ಅಥವಾ ತಪ್ಪು ಕೆಲಸಗಳನ್ನು ಮಾಡಿದಾಗ ದೇವರಲ್ಲಿ ನಾವು ಮೊರೆ ಹೋಗುತ್ತೇವೆ ಅಂತ. ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ ಅಂತ ಇದೆ. ಪುಸ್ತಕದ ಮಹತ್ವ ಇದೆ. ಶಿಕ್ಷಣದ ಮೊಬೈಲ್ ಬಳಕೆ ಮಹತ್ವ ಅಂತ ಇದೆ, ಆಯಿತಾ? ಶಿಕ್ಷಣದಲ್ಲಿ, ಆಯಿತಾ? ಅಂದರೆ ಎಜುಕೇಷನಲ್ಲಿ ಎಲ್ಲ ಇದೆ ಸರ್, ಆದರೆ ಕಲಿಬೇಕು, ಬರೀಬೇಕು. ಇಲ್ಲಿ ಲೆಟರ್ ರೈಟಿಂಗನ್ನು ತಗೊಳ್ಳು ನೋಡ್ಬೋದು ವಿದ್ಯಾರ್ಥಿಗಳೇ, ಭಾಳ ಈಸಿಯಾಗಿ ಲೆಟರ್ ರೈಟಿಂಗನ್ನು ಕೊಡಲಾಗಿದೆ, ಅದನ್ನು ತಗೊಳ್ಳು, ದಯವಿಟ್ಟು ತಪ್ಪದೆ ಅದನ್ನು ರೆಡಿ ಆಗಬೇಕು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ನಿಮ್ಮ ಹೆಸರು ಏನಿದೆ ಅಂತ ನೋಡಿಕೊಂಡು ಬರೀರಿ. ನಾನು ಯಾಕೆ ಅರ್ಜೆಂಟ್ ಮಾಡ್ತಾಯಿದ್ದೀನಿ ಅಂದರೆ ನಿಮ್ಮ ಎಕ್ಸಾಮ್ ಇದೆ, ಸಮಯ ವೇಸ್ಟ್ ಆಗಬಾರ್ದು ಅಂತ. ಧನ್ಯವಾದಗಳು. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡ್ರಪ್ಪ.